ಹಲೋ, 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 ಹಾಯ್ ಡಾರ್ಲಿಂಗ್. ನಿಮ್ ಫೋನ್ಗೋಸ್ಕರ ಎಷ್ಟೊತ್ತಿಂದ ವೈಟ್ ಮಾಡ್ದೆ. ಯಾಕೆ ಲೇಟ್ ಮಾಡಿದ್ರಿ? ಸೇಮ್ ಪ್ಲೇಸ್. ಓಕೆ, ಖಂಡಿತ ಬರ್ತೀನಿ. ಕರೆಕ್ಟ್ ಟೈಮಿಗೆ ಬರ್ತೀನಿ. ಓಕೆ. ರಾಧಾ, ನಿನಗೆ ಮದುವೆ ಆಗಿದೆಯಾ? ಹೌದು. ನಮ್ ಸಂಸಾರದ ವಿಷಯ ನಿಮಗ್ ಗೊತ್ತಿಲ್ಲ. ನಮ್ದು ತುಂಬಾ ಬಡ ಕುಟುಂಬ. ನಮ್ ತಂದೆ ಸತ್ತು ನಾವ್ ಅನಾಥರಾದ್ವಿ. ನನಗ್ ತಿಳಿದ ವಿದ್ಯೆನ ಕಲಿಸಿ ಸಂಸಾರ ನಡೆಸ್ತಿದ್ದೆ. ಅಕ್ಕನ ಮದುವೆ, ತಮ್ಮ ತಂಗಿ ಭವಿಷ್ಯಕ್ಕೋಸ್ಕರ ವಯಸ್ಸಿಗೆ ಬಂದು ನಾನು ಒಬ್ಬ ಮುದುಕನ್ನ ಮದುವೆ ಆದೆ. ಅಂದ್ರೆ ನಿನ್ನ ತಂದೆ ವಯಸ್ಸಿನವರನ್ನು ಮದುವೆಯಾಗಿ ನಿನ್ನ ಬಾಳನ್ನೇ ಹಾಳು ಮಾಡ್ಕೊಂಡೆ? ನಿಮ್ಮನ್ನ ನೋಡೋಕ್ ಮುಂಚೆ ಹಾಗೆ ಅನ್ಕೊಂಡಿದ್ದೆ. ಆದ್ರೆ ಈಗ ನನ್ನ ಜೀವನದಲ್ಲಿ ಮತ್ತೆ ವಸಂತ ಬಂದಿದೆ. ನಾನು ತಪ್ಪು ಮಾಡ್ಬಿಟ್ಟೆ. ನಿನಗೆ ಮದುವೆ ಆಗಿದೆ ಅಂತ ನನ್ಗೆ ಗೊತ್ತಿದ್ದಿದ್ರೆ ನಾನು ಖಂಡಿತ ನಿನ್ ಜೊತೆ ಬರ್ತಿರ್ಲಿಲ್ಲ. ರಾಧಾ, ನನ್ನನ್ನು ಮರ್ತ್ಬಿಡು. ಎಷ್ಟು ಸುಲಭವಾಗಿ ಹೇಳ್ಬಿಟ್ರಿ. ಮದುವೆಗೆ ಮುಂಚೆ ನಾನು ನಿಮ್ಮನ್ನ ಸೇರಿದ್ದು ತಪ್ಪು. ಆದ್ರೆ ಮದುವೆ ಆದ ಮೊದಲ ರಾತ್ರಿ ಹೆಣ್ಣು ಹಸಿವು ಬಾಯಾರಿಕೆಗಳನ್ನ ತಡ್ಕೋಬಹುದು, ಆದ್ರೆ ಬಯಕೆಗಳನ್ನ ತಡೆಯೋಕ್ಕಾಗಲ್ಲ. ಅದನ್ನ ಈಡೇರಿಸ್ಕೊಳ್ಳೋಕೆ ಯಾವ ಮಟ್ಟಕ್ಕಾದ್ರೂ ಇಳಿತಾಳೆ. ಕೃಷ್ಣ, ಒಂದು ಮಾತ್ರ ತಿಳ್ಕೊಳ್ಳಿ, ಮುಂದೆ ಯಾವತ್ ನೀವು ನನಗ್ ಸಿಗೋಲ್ವೋ ಅವತ್ತೇ ರಾಧಾ ಜೀವಂತವಾಗಿರೋಲ್ಲ. ಹಾಗೆಲ್ಲ ಮಾತಾಡ್ಬೇಡ. ಟೈಮ್ ಆಯ್ತು, ನಾನು ಹೋಗ್ತೀನಿ. ಯಾಕೆ ಸ್ವಾಮಿ ನೀವೇ ಕಾಫಿ ಮಾಡ್ಕೊತಿದ್ದೀರಾ? ನಿಮಗ್ ಬೇಕಾದ್ ಮಾಡ್ಕೊಡಕ್ ನಾನಿಲ್ವಾ? ಯಾಕೆ ಮೈಕೆ ಸುಟ್ಕೊಳ್ತೀರಾ? ನೀನು ನನ್ನ ಕೆಲಸ ಮಾಡ್ಬೇಕಾಗಿಲ್ಲ, ನಿನ್ನ ಅಮ್ಮನ ಕೆಲಸ ಮಾಡ್ಕೊಂಡಿದ್ರೆ ಸಾಕು. ಇನ್ಮೇಲೆ ಅವಳು ನಾನು ಸೆಪರೇಟ್. ಅವಳಿಗೂ ನನಗೂ ಸಂಬಂಧ ಇಲ್ಲ. ಗಂಡ ಹೆಂಡ್ರ ಜಗಳ ಉಂಡು ಮಲ್ಗೋ ತನಕ ಅಂತಾರೆ. ಒಂದ್ ಮಾತು ಬರ್ತೈತೆ, ಒಂದ್ ಮಾತು ಹೋಯ್ತದೆ. ಅದಕ್ಕೆ ನೀವ್ಯಾಕೆ ತಲೆ ಕೆಡಿಸ್ಕೊತೀರಾ? ಅದಕ್ಕೆ ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತಾ ಇದೀಯಾ? ನನಗೆ ಉಪದೇಶ ಮಾಡೋಕ್ ಬರ್ಬೇಡ.
ರಾಧಾ, ನೀನೊಬ್ಬ ಶ್ರೀಮಂತನ ಹೆಂಡತಿ ಅಂತ ಗೊತ್ತು ತಾನೆ? ಗೊತ್ತು. ಬಂಗಾರದ ಪಂಜರದಲ್ಲಿರೋ ಗಿಳಿ ಅಂತ. ರಾಧಾ, ಮದುವೆ ಆದ ಹೆಣ್ಣು ಮನೆ ಮಡದಿಯಾಗಿರ್ಬೇಕೆ ಹೊರತು ಫಸಲು ದಾಟಿ ಬೇರೆಯವನ ಜೊತೆ ಚಕ್ಕಂದಾಡ್ಕೊಂಡು ತಿರುಗೋದು ಛೀ, ಹೆಣ್ಣು ಜಾತಿಗೆ ಅವಮಾನ. ಅವಮಾನ? ಅದಕ್ಕೆ ಕಾರಣ ನೀವು. ಮದುವೆ ಆದ ಹೆಣ್ಣು ಮತ್ತೊಬ್ಬನ ಜೊತೆ ಯಾಕೆ ಹೋಗ್ತಾಳೆ? ದೊಡ್ಡ ಬಂಗ್ಲೆ, ಕಾರು, ಒಡವೆ ಇಷ್ಟಿದ್ರೆ ಸಾಕಾ? ನನ್ನ ಆಸ್ತಿ ಅಂತಸ್ತು ನೋಡ್ತಾನೆ ನೀನು ಮದುವೆ ಆಗಿದ್ದು. ಈ ಆಸ್ತಿ ಅಂತಸ್ತು ಕಂಡವ್ರ ಕಣ್ಣು ಕುಕ್ಕಿಸಬಹುದು, ಹೊಟ್ಟೆ ಹಸುವು ನೀಗಿಸಬಹುದು. ಆದ್ರೆ ಅದಕ್ಕೂ ಮೀರಿದ ಹೆಣ್ಣಿನ ಬಯಕೆಗಳನ್ನ ಈಡೇರಿಸೋ ಶಕ್ತಿ ಗಂಡನಿಗಿರ್ಬೇಕು. ಅವನಿಗದಿಲ್ದೆ ಹೋದ್ರೆ ಹೆಂಡತಿ ಆದವಳು ಏನ್ ಮಾಡ್ಬೇಕು? ಇದೇ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಲ ಇದ್ರ ಬಗ್ಗೆ ಕೇಳಿದ್ದೆ ಆಗ್ಲಿ ನೋಡಿದ್ದೆ ಆದ್ರೆ ಮುಂದೆ ಏನ್ ನಡೀತೆ ಅಂತ ನನಗೆ ಗೊತ್ತಿಲ್ಲ. ನಿಂಗ ಹಲೋ, ನಾನ್ ರಾಧಾ ಮಾತಾಡ್ತಿದ್ದೀನಿ. ಕೃಷ್ಣ ಇದ್ದಾರಾ? ರಾಂಗ್ ನಂಬರ್. ರಾಂಗ್ ನಂಬರ್. ಡೋಂಟ್ ಕಟ್ ದ ಫೋನ್, ಹಿಯರ್ ಮೀ. ರುಕ್ಮಿಣಿ ಅವರೇ, ನನಗ್ ಗೊತ್ತು ಅದು ರೈಟ್ ನಂಬರ್ ಅಂತ. ಕೃಷ್ಣ ಅವರಿಗೆ ಕೊಡಿ ಫೋನ್ನ. ನೋ, ಅವರು ಮನೇಲಿಲ್ಲ. ಇದ್ರು ನಾನ್ ಕೊಡಲ್ಲ. ನಾನು ಫೋನ್ ಮಾಡಿದ್ರೆ ಕೊಡದೆ ಇರೋದು ನಿನಗೆ ಮರ್ಯಾದೆನಾ? ಮರ್ಯಾದೆ? ಮರ್ಯಾದೆನ ನನಗ್ ಕಲಿಸ್ತೀಯ? ಮದುವೆ ಆದ ಒಂದು ಹೆಣ್ಣು ಮತ್ತೊಬ್ಳ ಗಂಡನಿಗೆ ಹೊತ್ತಲ್ಲದ ಹೊತ್ತಿನಲ್ಲಿ ಫೋನ್ ಮಾಡ್ದಾಗ್ಲೇ ತಿಳಿಯುತ್ತೆ ನೀನ್ ಎಂಥ ಮರ್ಯಾದಸ್ಥೆ ಅಂತ. ನೋಡು, ಇನ್ನೊಂದ್ಸಾರಿ ಈ ತರ ಫೋನ್ ಮಾಡಿದ್ರೆ ನಾನ್ ಏನ್ ಮಾಡ್ತೀನೋ ಗೊತ್ತಿಲ್ಲ. ಇರೋ ಫೋನು. ನಿನ್ನ ಗಂಡನಿಗೆ ನೀನು ಏನ್ ಮೋಡಿ ಮಾಡಿದ್ಯಾ ಅಂತ ನನಗೆ ಗೊತ್ತಿಲ್ಲ. ಐ ವಾಂಟ್ ಹಿಮ್. Connect me to Mr. Krishna. ಕೃಷ್ಣ here? ಯಾಕೆ ನನ್ನಿಂದ ದೂರ ಆಗ್ತಿದ್ದೀರಾ? ಹಾಗಾಗೋಕ್ ಸಾಧ್ಯ ಇಲ್ಲ. ರಾಧಾ, ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೋ.
ನನ್ನಿಂದ ನಿಮ್ಗೆ ಯಾವ ತೊಂದ್ರೆನೂ ಇರಲ್ಲ. ಸಂತೋಷ ತಾನೆ? ರಾಧಾ, ರುಕ್ಮಿಣಿಯವರೇ, ರಾಧಾ ನನ್ ಕ್ಷಮಿಸಿ. ರಾಧಾ, 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 ರಾಧಾ. ಅಂತ್ಯ ಸಂಸ್ಕಾರ ಮುಗಿಸ್ಬಿಟ್ ಬಂದ್ರ? ಯಾಕೆ ಮಾತೆ ಬರ್ತಾ ಇಲ್ಲ? ಸಮಯಕ್ಕೊಂದ್ ಸುಳ್ಳು ಹೇಳಿ ತಪ್ಪಿಸ್ಕೊಳ್ತಿದ್ರಿ, ಆದ್ರೆ ಇವತ್ ನಿಮ್ ಮೋಸ ಬಯಲಾಯ್ತು. ಇದೇ ರೀತಿ ಇನ್ನು ಎಷ್ಟು ಜನರ ಹತ್ರ ಹುಡುಗಾಟ ಆಡಿದಿರಿ? ನಿಮ್ಗೆ ಹೆಣ್ಣಿನ ಶಾಪ ತಟ್ಟದೇ ಇರೋಲ್ಲ. ಅಮ್ಮ ತಾಯಿ ಭವತಿ ಭಿಕ್ಷಾಂ ದೇಹಿ. ತಂದೆಯ ಕಾಮ, ಭವತಿ ಭಿಕ್ಷಾಂ ದೇಹಿ. ಕಾಮ, ಇಷ್ಟು ದಿವಸ ನಿನಗಾಗಿ ಕಾದು ಕುಳಿತಿದ್ದೆ. ಫುಲ್ ಸ್ಟಾಪ್. ಯಾರಿಗೂ ಹೇಳದೇನೆ ಓಡಿ ಹೋಗೋಣ. ನಡೆ. ಬೇಡ ಮಗಳೇ, ಬೇಡ. ನಿನ್ನ ಆಸೆ ನಾವೇ ಈಡೇರಿಸ್ತೀವಿ. ತಗೋ, ಮಾಲೆ ಹಾಕು. ತಗೋ ತಾಳಿ. ತಾಳಿ ಕಟ್ಟು. ಬಾವಾ ಆಶೀರ್ವಾದ ಮಾಡು. ಅಯ್ಯೋ, ನೀವಾ? ಕ್ವೆಶ್ಚನ್ ಮಾರ್ಕ್. ಹೌದು, ನಿನ್ನ ಹಾಗೆ ಬಿಟ್ರೆ ಯಾವ್ದಾರು ಬೀದಿಲ್ ಹೋಗೋ ತಿರುಪೆಯನ್ನು ಕಟ್ಕೊಳ್ತೀಯಂತ ನಾವೇ ಮಾಡಿದ ನಾಟಕ ಇದು. ಹೇಗಿದೆ? ಕ್ವೆಶ್ಚನ್ ಮಾರ್ಕ್, ಡ್ಯಾಶ್ ಡ್ಯಾಶ್ ಅಲ್ಲ, ಎಕ್ಸ್ಕ್ಲಮೇಟರಿ, ಫುಲ್ ಸ್ಟಾಪ್. ಡೈವರ್ಸ್ ಕಿಂಗ್ ದಯಾನಂದ್ ಇಂಟರ್ನ್ಯಾಷನಲ್ ಫಿಗರ್ ಆಗ್ಬೇಕಾಗಿತ್ತು. ಓನ್ಲಿ ಒನ್ ಸ್ಮಾಲ್ ವೀಕ್ ಪಾಯಿಂಟ್ ಇನ್ ದ ಟರ್ಸ್. ಸದ್ಯ ನಮ್ ಪಾಯಿಂಟ್ ವೀಕ್ ಆದಾಗ ಗಮನ ಕೊಡಿ ಸಾಕು. Yes, yes. What is this? ಟೆಲಿಫೋನು. No, van. What is this? Pen stand. No, knife. What is this? Table. No, marble. ಇರೋದನ್ನ ಇಲ್ಲ ಅಂತ, ಸುಳ್ಳನ್ನ ಸತ್ಯ ಅಂತ ವಾದ ಮಾಡೋಕ್ಕಿರೋದೇ ಲಾಯರ್ ಡ್ಯೂಟಿ. ನಿಮ್ ಹೆಂಡತಿಗಿರೋ ವೀಕ್ ಪಾಯಿಂಟ್. ನನ್ನ ಹೆಂಡತಿ ಅಲ್ಲ, ಇವನ್ ಹೆಂಡತಿ. ಎಸ್ ಎಸ್ ಎಸ್, ನಿಮ್ ಹೆಂಡತಿ ಬಗ್ಗೆ ವೀಕ್ ಪಾಯಿಂಟ್ಸ್ ಎಲ್ಲ ನೋಟ್ ಮಾಡಿ. ಅವಳ ಹೈಟ್ ಎಷ್ಟು, ವೆಯ್ಟ್ ಎಷ್ಟು, ಕ್ಯಾರೆಕ್ಟರ್ ಏನು ಅಂತ ಡೋಂಟ್ ವರಿ. ಒಂದ್ ಕ್ಯಾಮ್ರಾ ನೇತ್ ಹಾಕೊಳ್ಳಿ. ಅವಳು ಯಾವನ್ ಜೊತೆ ಓಡಾಡ್ತಾ ಇರ್ತಾಳೋ ಫಾಲೋ ಮಾಡಿ. ಕುಳಿತಿದ್ದಾಗ, ಮಲಗಿದ್ದಾಗ ಫೋಟೋಸ್ ತೆಗಿರಿ. ಇಮ್ಮಿಡಿಯೇಟ್ ಆಗಿ ಫೋಟೋಸ್ ತಂದು ನನ್ನ ಕೈ ಕೊಡಿ. ಮಾರನೇ ದಿನಾನೇ ಡೈವರ್ಸ್ ಕೊಡಿಸ್ಬಿಡ್ತೀನಿ. ಫೀಸ್ ಓ, ದಿಸ್ ಈಸ್ ವೆರಿ ಸ್ಮಾಲ್. ಕೇಸ್ ಗೆಟ್ ಕೊಡಿ, ಬಿಗ್ ಕೊಡ್ತೀವಿ. ಆಮೇಲೆ ನಿಮ್ಮನ್ನ ಎಲ್ಲಿ ಹುಡ್ಕೋದು? ಕೋರ್ಟ್ ನಲ್ಲಿ ಇನ್ನೆಲ್ಲಿ? ನೀವು ಸಿಗದೆ ಇದ್ರೆ ನಾನ್ ಬೇರೆ ಲಾಯರ್ ಹತ್ರ ಹುಡ್ಕೊಂಡು ಹೋಗಿ ನಿಮ್ಮ ಮೇಲೆ ಕೇಸ್ ಹಾಕಿ ಏನಂತ ಮಾಡೋದು? ಡೋಂಟ್ ವರಿ, ಬಿಗ್ ಕೊಡ್ತೀವಿ.